ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ರೆ ನಾನು ತುಂಬಾ ಚೆನ್ನಾಗಿದ್ದೀನಿ. ಏನ್ ವಿಷಯ ಅಂದ್ರೆ ಗೋಲ್ಡ್ ಬೆಲೆ ಈಗಾಗಲೇ ಗಗನಕ್ಕೇರಿದೆ. ಏನ್ ಮೊನ್ನೆ ಕೂಡ 1,20,000 30,000 ಸುತ್ತಾಡ್ತಿತ್ತು. ಇದ್ದಕ್ಕಿದ್ದಂತೆ ಸ್ವಲ್ಪ ದಿನಕ್ಕೆ ಏರಿಕೆ ಆಗ್ಬಿಟ್ಟು ಇವಾಗ 1,80,000 ಗಡಿ ಹತ್ರ ಹೋಗ್ ಬಂದು ನಿಂತ್ಕೊಂಡಿದೆ. ಇದರಿಂದ ಏನ್ ಅನಿಸ್ತಾ ಇದೆ ಅಂದ್ರೆ, ಸಾಮಾನ್ಯ ಜನರು ಅಥವಾ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವರು ಒಂದು ಹುಡುಗಿನ ಮದ್ವೆ ಮಾಡೋದು ತುಂಬಾ ಕಷ್ಟ ಆಗತ್ತಾಗೂ, ಮಾಂಗಲ್ಯ ಚೇಂಜ್ ಮಾಡಿಸ್ಕೊಳ್ಳೋದು ಅಥವಾ ಗೋಲ್ಡ್ ಖರೀದಿ ಮಾಡೋದು ಕೂಡ ತುಂಬಾ ಕಷ್ಟ ಅನಿಸ್ತದೆ. ಯಾಕಂದ್ರೆ 1 ಗ್ರಾಮ್ ಖರೀದಿ ಮಾಡೋಕೆ ನಾವು ಒಂದ್ ತಿಂಗಳೆಲ್ಲ ದುಡಿದ್ರು ಸೇವಿಂಗ್ಸ್ ಕೂಡ ಅಷ್ಟಾಗೋದಿಲ್ಲ, ಅಷ್ಟೊಂದು ಬೆಲೆ ಏರಿದೆ. ಯಾವ ದೇಶ ಯಾವ ಕಂಟ್ರಿ ಎಷ್ಟು ಖರೀದಿ ಮಾಡ್ತಾ ಇದೆ ಗೊತ್ತಿಲ್ಲ. ಆದ್ರೆ ನಮ್ಮ ಇಂಡಿಯನ್ಸ್ ನಲ್ಲಿ ಬಂಗಾರ ಅಂದ್ರೆ ಹೆಣ್ಮಕ್ಳಿಗೆ ಪಂಚಪ್ರಾಣ. ಅದು ಯಾರಾದ್ರೂ ಕೇಳಿದ್ರೆ ಇವಾಗ ಕೊಡ್ಸೋದು ಅಷ್ಟು ಸುಲಭದ ಮಾತಲ್ಲ. ಯಾಕಂದ್ರೆ ಸಂಬಳ ಏನ್ ಅಷ್ಟೇ ಇದೆ, ಆದ್ರೆ ಖರ್ಚು ಮಾತ್ರ ಜಾಸ್ತಿ ಆಗ್ತಿದೆ. ಇದ್ರ ಉಪಯೋಗ ಏನೋ ಗೊತ್ತಿಲ್ಲ. ಈಗಾಗಲೇ ಅದರ ಬೆಲೆ ಏರ್ತಿದ್ದಂತೆ ಜನ ಕೂಡ ಕೊರಳಲ್ಲಿ ಹಾಕೊಂಡು ಓಡಾಡೋದು ತುಂಬಾ ಕಡಿಮೆ, 90% ಕಡಿಮೆ ಮಾಡಿದ್ದಾರೆ. ಯಾಕಂದ್ರೆ ಕಳ್ಳರ ಕಾಟ, ಬೆಲೆ ಜಾಸ್ತಿ ಐತೆ, ಕಳ್ಕೊಳ್ಳಕ್ ಯಾರಿಗೂ ಇಷ್ಟ ಇಲ್ಲ. ನಂದೊಂದು ಸಜೆಷನ್ ಏನಂದ್ರೆ, ಯಾರ ಹತ್ರ ಗೋಲ್ಡ್ ಇದೆಯೋ ಅವ್ರ ಹತ್ರ ನಿಮ್ಮಂತ ಸೇವ್ ಆಗಿ ಇಟ್ಕೊಳ್ಳಿ. ಆದ್ರೆ ಹೊರಗಡೆ ಹೋಗುವಾಗ ಯಾರು ಹಾಕೋಬೇಡಿ. ಯಾವ್ದಾದ್ರು ಗ್ಯಾರಂಟಿ ಚೈನ್ಗಳು ಇರುತ್ತಲ್ಲ ಅದನ್ನ ಕಡಿಮೆ ಬೆಲೆ ಅದನ್ನ ತಗೊಂಡ್ಬಿಟ್ಟು ಸಮಾರಂಭಗಳಲ್ಲಿ ಅಥವಾ ಪ್ರೋಗ್ರಾಮ್ಗಳಲ್ಲಿ ಹಾಕೊಳ್ಳಿ. ನಿಮ್ ಚಿನ್ನನೂ ಸೇಫ್ ಇರುತ್ತೆ, ನೀವು ಸೇಫ್ ಇರ್ತೀರಾ. ಅಷ್ಟೇ ಅಲ್ಲ, ಒಂದು ತಿಂಗಳಿಂದ ಇದೇ ಜನವರಿ 1ನೇ ತಾರೀಕಿಗೆ 2,10,000 20,000 ಇತ್ತು. ಇವಾಗ ಅದೇ ಜನವರಿ 30ನೇ ತಾರೀಕು ಬಂದ್ಬಿಟ್ಟು ಈ 3 ಲಕ್ಷದಿಂದ 4 ಲಕ್ಷ ಹತ್ರ ಇದೆ. ಅಂದ್ರೆ 100% 200% ಜಾಸ್ತಿ ಆಗಿದೆ. ನೀವು 1 ಲಕ್ಷ ಏನಾದ್ರು ಹೂಡಿಕೆ ಮಾಡಿದ್ರಿ 1ನೇ ತಾರೀಕು ಅಂದ್ರೆ ಮಂತ್ ಎಂಡಿನವರೆಗೆ ಅದು 2 ಲಕ್ಷ ಆಗ್ತಿತ್ತು. 10 ಲಕ್ಷ ಹೂಡಿಕೆ ಮಾಡಿದ್ರೆ ಅದು 20 ಲಕ್ಷ. ಒಂದೇ ತಿಂಗಳಿಗೆ ಇಷ್ಟೊಂದು ಬರ್ತಾ ಇದೆ ಅಂದ್ರೆ ಹಣವನ್ನ ನಾವು ಎಲ್ಲಿ ಹೂಡಿಕೆ ಮಾಡೋದನ್ನ ಕಲ್ಕೋಬೇಕು. ನಾವೇನ್ ಗೊತ್ತಾ, ಇವತ್ತು ತಗೋಬೇಕು, ನಾಳೆ ತಗೋಬೇಕು, ಕಡಿಮೆ ಆಗುತ್ತೆ. ಇವತ್ತು ಆಲ್ರೆಡಿ 120 ಬಂದಿದೆ, ಇನ್ನು 1 ಲಕ್ಷಕ್ಕೆ ಬರ್ಲಿ ತಗೊಳ್ಳೋಣ. 150 ಆಯ್ತು, 1,20,000 ಬರ್ಲಿ ತಗೊಳ್ಳೋಣ. 160 ಆಯ್ತು, 140 ಬಂದ್ರೆ ತಗೊಳ್ಳೋಣ. ಇದೇ ತರ ಅನ್ಕೊಂಡು ನಮಗೆ ಗೋಲ್ಡ್ ಖರೀದಿ ಮಾಡಕ್ಕೆ ಆಗಿಲ್ಲ. ಯಾಕಂದ್ರೆ ಅಷ್ಟು ಹಣ ಸೇವಿಂಗ್ಸು ಇಲ್ಲ. ತಗೊಳ್ಳೋಣ ಏನಾದ್ರು ಮಾಡಿ ಅನ್ನೋಷ್ಟೊತ್ತಿಗೆ ಅದ್ರ ಬೆಲೆ ಮಾತ್ರ ಫುಲ್ ಮೇಲ್ ಹೋಯ್ತು. ಕಡಿಮೆ ಆಗುತ್ತಿಲ್ಲೋ ಗೊತ್ತಿಲ್ಲ. ಇವತ್ತಿನ 30ನೇ ತಾರೀಕು 29ಕ್ಕೆ ಜಾಸ್ತಿ ಆದ್ಮೇಲೆ 30ನೇ ತಾರೀಕು ಒಂದು 7,500 ಕಡಿಮೆ ಆಗಿದೆ. ನಾಳೆ ತಿರ್ಗಾ ನೋಡ್ಬೇಕು ಎಷ್ಟಾಗುತ್ತೆ ಅಂತ. ಕ್ರ್ಯಾಶ್ ಆಗಿದೆ. ಕಡಿಮೆ ಅಂದ್ರೆ ಒಂದು 10,000 20,000 ಕಡಿಮೆ ಆಗುತ್ತೆ ಸ್ನೇಹಿತರೆ. ಅದಕ್ಕಿಂತ ಕಡಿಮೆ ಆಗಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಅದ್ರ ಆಲ್ರೆಡಿ ತುಂಬಾ ಬೆಲೆ, ಡಾಲರ್ ಬೆಲೆ ಏರಿದೆ. ಶೇರ್ ಮಾರ್ಕೆಟ್ ಅಲ್ಲೂ ಎಲ್ಲಾನು ಜಾಸ್ತಿ ಆಗಿದೆ. ಕಡಿಮೆ ಆಗೋದಂತೂ 1.5 ಲಕ್ಷ ಒಳಗಡೆ ಬರೋದಂತ ಇನ್ಮೇಲೆ ಡೌಟ್. ಯಾಕಂದ್ರೆ ನಮ್ ಸ್ನೇಹಿತರು ಅಂತಿದ್ರು ಹುಡುಗಿನೂ ಸಿಗ್ಲಿಲ್ಲ, ಇನ್ಮೇಲೆ ಹುಡುಗಿ ಜೊತೆ ಬಂಗಾರನು ಚಿನ್ನನೂ ಸಿಗಲ್ಲ, ಎಲ್ಲೋ ಒಂದ್ ಸ್ವಲ್ಪ ಕೊಡ್ತಾ ಇದ್ರು, ಅದು ಕೂಡ ಇನ್ಮೇಲೆ ಮುಗ್ದೋಯ್ತು ಕತೆ ಅಂತ. ಸರಿ ಬಾಯ್, ಅಷ್ಟೇ, ಇನ್ನೇನಿಲ್ಲ. ಗೋಲ್ಡ್ ರೇಟು ಗಗನಕ್ಕೆ.